ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ನೀವು ಪ್ರಮುಖವಾಗಿ ಏನಪ್ಪಾ ಅನ್ನೋದಾದ್ರೆ, ಈಗ PDF ನೋಟ್ಸ್ಗಳನ್ನು ಯಾರ್ಯಾರು ತಗೊಂತಿದ್ರು, ಸೊ ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ತಗೊಂತಿದ್ದಾರೆ. ಸೊ ಯಾರ್ಯಾರಿಗೆ ಈಗ ಹೊಸದಾಗಿ ಬೇಕು, ಕೇವಲ 50 ರೂಪೀಸ್ಗೆ ಈ HSTR ಎಕ್ಸಾಮ್ ಆಗಿರ್ಬೋದು ಮತ್ತು GPSTR ಆಗಿರ್ಬೋದು, PSTR ಎಕ್ಸಾಮ್ ಆಗಿರ್ಬೋದು ಮತ್ತು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟ್ಸ್ಗಳು ಏನದವಪ್ಪ ಅಂತಲೇ PDF ನೋಟ್ಸ್ ಇದಾವೆ. ಜೊತೆಗೆ ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ ಮುಖಾಂತರ ನಾವು ಡೈಲಿ ಅಪ್ಡೇಟ್ ಕೂಡ ಮಾಡ್ತಿದ್ದೀವಿ. ಕೇವಲ ಪೇಪರ್ 1 ಮತ್ತು ಪೇಪರ್ 2 ಎರಡೂ PDF ನೋಟ್ಸ್ ಯಾವುದೇ ಮೆಥಡ್ ಆಗಿರ್ಬೋದು, ಕೇವಲ 50 ರೂಪೀಸ್ಗೆ ನಾವು ಏನ್ ಮಾಡ್ತಿದೀವಿ, ಸೊ ಸೆಂಡ್ ಮಾಡ್ತಿದ್ದೀವಿ. ಸೊ ಯಾರ್ಯಾರು ಹೊಸ್ತಾಗಬೇಕು ಅವರೆಲ್ಲರೂ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಬನ್ನಿ, ಪ್ರಮುಖವಾಗಿ ಈ HSTR ಎಕ್ಸಾಮ್ ಸರ್ ಎಷ್ಟು ಪೋಸ್ಟ್ಗಳಿದಾವೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಈ ಬರ್ತಕ್ಕಂಥ ಮುಂದೆ ನೋಟಿಫಿಕೇಶನ್ ಏನ್ ಮಾಡ್ತಾರೋ, ಸೊ ಆರ್ಥಿಕ ಅನುಮೋದನೆಗೊಂಡ 15,000 ಶಿಕ್ಷಕರಲ್ಲಿ ಸೊ ಫಿಕ್ಸ್ಡ್ ಅಂದ್ರೆ 5 ಅಥವಾ 6,000 ಅಂದ್ರೆ ಮ್ಯಾಜಿಕ್ ನಂಬರ್ ಏನಪ್ಪಾ ಅನ್ನೋದಾದ್ರೆ 6,000ಕ್ಕಿಂತ ಹೆಚ್ಚು ಹುದ್ದೆಗಳು ಈ ಸಲ ಹೈಸ್ಕೂಲ್ ಟೀಚರ್ಗೆ ಕಾಲ್ಫಾರ್ಮ್ ಆಗುತ್ತೆ, ಅಂದ್ರೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಅವಾಗ 1,000, 2,000, 2,500 ಅನ್ನೋ ಒಂದು ಅಂದಾಜಿನ ಲೆಕ್ಕವನ್ನು ಹೇಳ್ತಿದ್ರು. ಸೊ ನಾನು ಅವಾಗಿಂದನ ಹೇಳ್ತಿದ್ದೀನಿ. ಸೊ 5,000ಕ್ಕಿಂತ ಹೆಚ್ಚು ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಏನಪ್ಪಾ ಅಂದ್ರೆ 1 ವರ್ಷದಿಂದನೇ ಹೇಳ್ತಿದ್ದೀನಿ. ಅದೇ ರೀತಿಯಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ 6,000 ಹುದ್ದೆಗಳಿಗೆ ಏನ್ FDಗೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಗೆ ಅವರು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಏನು ಒಂದು ಹುದ್ದೆಗಳು ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಸೊ ಪ್ಲಸ್ ಆಗಿರ್ತಕ್ಕಂಥ ಹುದ್ದೆಗಳೇ ಆಗುತ್ತೆ. 5ರಿಂದ 6,000 ಹುದ್ದೆಗಳಿಗೆ ನೋಟಿಫಿಕೇಶನ್ 100% ಆಗುತ್ತೆ. ಜೊತೆಗೆ ಅದು ಕೊಟ್ಟಿರ್ತಕ್ಕಂಥ ಡೈರೆಕ್ಟ್ 6,000 ಹುದ್ದೆಗಳು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಗೆ, ಸೊ ಅಷ್ಟೇ ಹುದ್ದೆಗಳಿಗೂ ಕೂಡ ಆಗ್ಬೋದು. ಯಾಕಂದ್ರೆ 10 ವರ್ಷಗಳ ನೋಡಿದ್ರೆ ನೋಟಿಫಿಕೇಶನ್ ಆಗಲ್ಲ. ಹಾಗಾಗಿ ಈ ಸಲ HSTR ಹುದ್ದೆಗಳು ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ರೆ 6,000 ಆಗಿರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ 100%. ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಆಗುತ್ತೆ ಸರ್? ಕನ್ನಡ, ಇಂಗ್ಲಿಷು, PM ಮತ್ತು CBZT, ಹಿಂದಿ. ಸೊ ನೋಡ್ಬೋದು, ಎಲ್ಲಾ ಸಬ್ಜೆಕ್ಟ್ಗಳಿಗೂ ಈ ಸಲ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. HSTR ಎಕ್ಸಾಮ್ ನಲ್ಲಿ ಬರ್ತಕ್ಕಂಥ ಹೈಸ್ಕೂಲ್ ನಲ್ಲಿ ಯಾವ್ಯಾವ ಟೀಚರ್ಸ್ ಖಾಲಿ ಇದ್ವು, ಸೊ ಯಾವ ಟೀಚರ್ಸ್ ಇನ್ನು ನೋಟಿಫಿಕೇಶನ್ ಆಗಿದ್ದಿಲ್ಲೋ ಅವೆಲ್ಲ ಹುದ್ದೆಗಳಿಗೂ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೇಕು. ಆಗುತ್ತೆ. ಜೊತೆಗೆ ದೈಹಿಕ ಶಿಕ್ಷಕರು ಕೂಡ ಆಗಿದ್ದಿಲ್ಲ ಸುಮಾರು ವರ್ಷಗಳಿಂದ. ಸೊ ಅದಕ್ಕೆ ಗ್ರೇಡ್ 1, ಗ್ರೇಡ್ 2 ಸಂಬಂಧಪಟ್ಟಿರ್ತಕ್ಕಂಥ ಏನ್ BPEd ಮಾಡಿದ್ರು ಅವರಷ್ಟ್ರಿಗೂ ಅವಕಾಶವನ್ನು ಬರ್ತಿದೆ. ಸೊ ಅವರು ಚೆನ್ನಾಗಿ ಓದಿ ಅವ್ರಿಗೂ ಕೂಡ ನಮ್ಮಲ್ಲಿ PDF ನೋಟ್ಸ್ ಇದಾವೆ, ಬೇಕಾದ್ರೆ ತಗೋಬಹುದು ಅಂತ ಹೇಳ್ತೀನಿ. ಸೊ ಆಲ್ ಸಬ್ಜೆಕ್ಟಿಗೂ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತೀನಿ, ಏನು ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಜೊತೆಗೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಇದೇ ತಿಂಗಳಲ್ಲಿ ಆಗ್ಬೋದು. ಸೊ ಅವರು ಕೊಟ್ಟಿರ್ತಕ್ಕಂಥ ಡೆಡ್ ಲೈನ್ ನಲ್ಲಿ 2 ತಿಂಗಳು ಅಥವಾ 3 ತಿಂಗಳೊಳಗೆ ಅನ್ನೋದಾದ್ರೆ ಸೊ ಈ ತಿಂಗಳ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಮೇನ್ ಎಕ್ಸಾಮ್ ಯಾವ ರೀತಿ ಪ್ಯಾಟರ್ನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಯಾವುದೇ ಇದಕ್ಕೆ ಕ್ವಾಲಿಫಿಕೇಶನ್ PG ಇಲ್ಲ, ಏನಪ್ಪ ಅಂದ್ರೆ TET ಇರೋದಿಲ್ಲ. ಏನ್ 8ರಿಂದ 10ನೇ ತರಗತಿ ಏನಾದ್ರು 9, 10 ಸೊ ಅಷ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಯಾವುದೇ TET ಇಲ್ಲ, PG ಇಲ್ಲ ಅಂತ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. C&R ರೂಲ್ಸ್ ನಲ್ಲಿ ಕೂಡ C&R ರೂಲ್ಸ್ ನೀವು ವೇಟೇಜ್ ಲಿಸ್ಟ್ ಕೂಡ ಹಾಕಿದ್ದಾರೆ. 80%, 85% ಮೇನ್ CET ನೀವೇನು ಎಕ್ಸಾಮ್ ಬರೀತಿರೋ ಪೇಪರ್ 1, ಪೇಪರ್ 2, ಸೊ 200 ಮಾರ್ಕ್ಸ್ಗೆ 13% ಮೇನ್ ಡಿಗ್ರಿ, 2% B.Ed ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಡಿಗ್ರಿ ಮತ್ತು B.Ed ಆಲ್ರೆಡಿ ಪರ್ಸೆಂಟೇಜ್ ಸಿಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಈಗ 85%ಗೆ ಮೇನ್ CET, C&R ರೂಲ್ಸ್ ನಾವು ಅದೇ ರೀತಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮೇನ್ ಎಕ್ಸಾಮ್ 85%ಗೆ ನೀವೇನು ವಿದ್ಯವನ್ನು ಮಾಡ್ತಿರೋ, ಸೊ ಪೇಪರ್ 1, ಪೇಪರ್ 2 100 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 ನೋಡ್ಬೋದು, ಕಾಮನ್ ಸಬ್ಜೆಕ್ಟ್. ಇಲ್ಲಿ ನಾರ್ಮಲ್ ಏನ್ GK ಪೇಪರ್ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ. ಸೊ ಏನ್ BPEd ಮಾಡ್ತಿರೋ ಸರ್, ನಾನು PM ಮೆಥಡ್ ಮತ್ತು ನಾನು CV ಮೆಥಡ್, ನಾನು ಇಂಗ್ಲಿಷು ಮತ್ತು ನಾನು ಹಿಂದಿ, ನಾನು ಕನ್ನಡ, ನಾನು ಸೋಷಿಯಲ್, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ ಅವರಷ್ಟಿಗೂ ಕಾಮನ್ ಸಬ್ಜೆಕ್ಟ್ ಪೇಪರ್ 1 ಅಂತ ನಾವು ಹೇಳ್ಬೋದು. ಸೊ ಪೇಪರ್ 1 ಏನಲ್ಲಿ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, GK ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು,
ಶೈಕ್ಷಣಿಕ ಮನೋವಿಜ್ಞಾನ ಸಬ್ಜೆಕ್ಟ್ಗಳಿಗೆ ಡಿವೈಡ್ ಮಾಡ್ತಾರೆ. ಇಲ್ಲಿ ಡಿವೈಡ್ ಮಾಡಿ 20 ಅಥವಾ 25 ಮಾರ್ಕ್ಸ್ಗಳನ್ನು ಕೊಟ್ಟು ಅಲ್ಲಿ 5ರಿಂದ ಒಂದು 6 ಸಬ್ಜೆಕ್ಟ್ ಬರೋರಿಗೆ ಮಾಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೆಟ್ ಮಾಡ್ತಾರೆ. ಜೊತೆಗೆ ಪೇಪರ್ 2 ಬಂದ್ರೆ ಸೊ ನಿಮ್ಮ ಸಬ್ಜೆಕ್ಟ್ PM ಮೆಥಡ್ ಆಗಿರ್ಬೋದು, CB ಮೆಥಡ್ ಆಗಿರ್ಬೋದು, ಅವು ನಿಮ್ಮ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 100 ಮಾರ್ಕ್ಸ್ ಗಳನ್ನು ಸೆಟ್ ಮಾಡ್ತಾರೆ. ಜೊತೆಗೆ 20 ಕ್ವಶನ್ಸ್, 100ರಲ್ಲಿ 20 ಕ್ವಶನ್ ಅದೇ ಸಬ್ಜೆಕ್ಟ್ ನ ಪೆಡಗಾಜಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಹಾಕಿ ಸೊ 100 ಮಾರ್ಕ್ಸ್ ಗಳಿಗೆ ಅವರು ಕ್ವಶನ್ ತಯಾರು ಮಾಡಿ ಮತ್ತು ಮಾರ್ಕ್ಸ್ ಗಳನ್ನು ತಯಾರು ಮಾಡಿ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ತಾರೆ. ಇದು ಏನಪ್ಪಾ ಅಂದ್ರೆ 200 ಮಾರ್ಕ್ಸ್ಗೆ ಪೇಪರ್ 100, ಪೇಪರ್ 200, ಟೋಟಲ್ 200 ಮಾರ್ಕ್ಸ್ಗೆ ನಿಮ್ದು 85% ಅನ್ನು ಅವರು ಲೆಕ್ಕವನ್ನು ಮಾಡಿ ಮೇನ್ ಟೋಟಲ್ ಬಿಡ್ತಾರೆ. ನಿಮ್ದು ಲಾಸ್ಟ್ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರೋ ಡಿಗ್ರಿದು, ನೀವು ಅಪ್ಲಿಕೇಶನ್ ಹಾಕೊಂಡ್ಬಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳಿ ಅಪ್ಲೋಡ್ ಮಾಡಿರ್ತಾರ. ಮತ್ತೆ ಇನ್ನೊಂದು ಏನಪ್ಪಾ ಅನ್ನೋದಾದ್ರೆ B.Ed ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿರ್ತಾರ. ಸೊ ಅವೆರಡನ್ನೂ ಮಾಡಿ ಜೊತೆಗೆ ನೀವು ಮೇನ್ CET ಕೂಡ ಮಾಡಿ ಈ ಮೂರುಗಳನ್ನು ಯಾಡ್ ಮಾಡಿ ಮೇನ್ CET ಬಿಡ್ತಾರೆ. ಸೊ 100 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ತೆಗೆದಿರ್ತೀರ ಸೊ ನಿಮ್ಮ ಕಾಸ್ಟ್ ವೈಸು, ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೈಸು ನೋಡಿ ನಿಮ್ಮ ಕಾಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಸೆಲೆಕ್ಷನ್ ಲಿಸ್ಟ್ ಫೈನಲ್ ಆಗಿ ಬಿಡ್ತಾರೆ. ಸೊ ಅದರಲ್ಲಿ ಕೂಡ ನೀವು ಪ್ರತಿಯೊಬ್ರು ಏನ್ ಸ್ಟಡಿ ಚೆನ್ನಾಗಿ ಮಾಡ್ತಿದ್ರು ಎಲ್ಲ ಏನು ಆಸಕ್ತಿ ಆಗಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲ ಎಕ್ಸಾಮ್ ಪಾಸ್ ಆಗಿ ಅಂತ ಹೇಳಿ ನೋಡೋಣ. ನಾನು ಮುಂದಿನ ತರಗತಿಯಲ್ಲಿ ಸೊ ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೇನೆ. ಮತ್ತೆ ಏನಾದ್ರೂ ನೀವು ಬುಕ್ ಲಿಸ್ಟ್ ಹೇಳ್ಬೇಕು ಅನ್ನೋದಾದ್ರೆ ಸೊ ನೀವು ಯಾವುದೇ ಆಥರ್ಸ್ ನೇಮ್ಗಳನ್ನು ಹಾಕಿ ಬೇರೆ ಮೆಥಡ್ನಲ್ಲಿ ಸೊ ನೀವು ಬುಕ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ತರಗತಿಯಲ್ಲಿ. ಜೊತೆಗೆ ನೆಕ್ಸ್ಟ್ PSTR ಆಗಿರ್ಬೋದು ಮತ್ತು GPSTR ಆಗಿರ್ಬೋದು ಹುದ್ದೆಗಳ ಸಂಖ್ಯೆ ನೋಡೋಣ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಫ್ಯೂ ಲೆಕ್ಚರ್ಸ್ ಬಗ್ಗೆನೂ ಕೂಡ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.